ಸೊ ಅದನ್ನು ಮೆಚ್ಚಲೇಬೇಕು ಅವ್ರ ಬಗ್ಗೆ. ಯಾಕಂದರೆ ಒಂದೇ ಒಂದಿನ ಅವ್ರು ಇವತ್ತವರೆಗೂ ಲೇಟಾಗಿ ಬಂದಿಲ್ಲ. ನಾವು ಒಂದು 5 ನಿಮಿಷ ಲೇಟ್ ಆಗ್ತೀವಿ ಹೊರತು ಒಂದಿನ ಅವ್ರು ಲೇಟಾಗಿ ಬರೋಲ್ಲ. ಯಾವತ್ತೇ ಇದ್ರೂ ಕ್ಲಾಸ್ ಇರಲಿ, ಒಂದು ಸಣ್ಣದಾಗಿ ಏನೋ ನನಗೊಂದು ಡಯಟ್ ಇದು ಮಾಡೋದಾಗಲಿ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಅವ್ರ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು. ಅಪ್ಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟ ಎಲ್ಲ ಕಳಿಸ್ತಾರೆ ಅವರು. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ನಾನು ಅವ್ರಿಗೆ ರೇಗಿಸ್ತಾ ಇರ್ತೀನಿ ಯಾವಾಗಲೂ ಅವ್ರಿಗೆ, ಸರ್ ನಾನು ಚೆನ್ನಾಗಿದ್ದೀನಿ ಅಂದರೂ ಜನ ನಿಮ್ಮಿಂದನೇ, ಚೆನ್ನಾಗಿಲ್ಲ ಅಂದರೂ ನಿಮ್ಮಿಂದಲೇ ನೋಡ್ಕೊಳ್ಳಿ ಅಂತ. ಸೊ ಯಾವಾಗಾದ್ರು ಸ್ವಲ್ಪ ನಾವು ಬ್ಯುಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದರೆ, ಸರ್ ನಂದೆಲ್ಲ ಪ್ರಾಬ್ಲಮ್ ನಿಮ್ಮದು ಅಂತೀನಿ. ನಾನು ಎಷ್ಟೇ ಬ್ಯುಸಿ ಇದ್ದರೂ ನೀವು ಫಾಲೋ ಮಾಡಿದ್ದೀನಿ. ಭಯಂಕರ ಸ್ಟ್ರಿಕ್ಟು. ನಾವು ಯಾವಾಗಲೂ ಬೈತಾ ಇರ್ತೀವಿ ನಾವು. ಅಂದರೆ ಅವ್ರು ಏನು ಫುಡ್ ಹಾಳಾಗೋಗ್ಲಿ, ಅವ್ರಿಗೇನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ. ನಾವು ಒಂದ್ಸಿನ ಇಲ್ಲಿ ಯಾರಿಗೂ ಏನು ಬಿಡೋದು ಇಲ್ಲ ಆ ಥರ ಅವರು. ಸೇಮ್ ಯಾವಾಗಲೂ ಅಷ್ಟೇ. ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಯೋಚಿಸ್ತೀವಿ. ಸೊ ಲಾಂಗ್ ಟರ್ಮ್ ನೀವು ಪ್ಲ್ಯಾನ್ ಇಟ್ಟಾಗ ಯಾವುದು ನಿಮಗೆ ಡ್ರಾಸ್ಟಿಕ್ ಆಗಲ್ಲ. ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡಿಕೊಂಡು ಸ್ಲೋ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಸೇಮ್ ಸರ್, ಶೂಟಿಂಗ್ ಇದ್ದರೂ ನಾವು ಬೆಳಗ್ಗೆ ಬೇಗ ಹೇಳ್ತೀವಿ, ಬೇಗ ಎದ್ದು ವರ್ಕೌಟ್ ಮಾಡಲೇಬೇಕಾಗುತ್ತೆ. ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ವ ನೀಟಾಗಿ. ಸೊ ವರ್ಕೌಟ್ ಮಾಡ್ತಾನೆ ಇರಬೇಕು. ಬರ್ಬೋದೇನೋ ನೋಡಬೇಕು. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನಮ್ಮ ಹುಡುಗರೆಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ. ಸೊ ಯಾವಾಗಲಾದ್ರೂ ಮಧ್ಯದಲ್ಲಿ 1-2 ದಿನ ಬಂದು ಮಾಡೋಣ ಅಂತ ಅನ್ಕೋತಾ ಇದ್ವಿ. ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೌದು, ಇಲ್ಲ ಇದು ನಮ್ಮ ಮನೆ ಇಲ್ಲೂ ಒಂದು ಮನೆ ಇದೆಯಲ್ಲ. ಸೊ ಇಲ್ಲೂ ಮನೆ ಇದೆ, ತಂಗಿ ಇಲ್ಲೇ ಹತ್ರದಲ್ಲಿದ್ದಾರೆ. ಆ್ಯಂಡ್ ಈ ಏರಿಯಾ ಎಲ್ಲ ನನಗೆ ತುಂಬ, ಎಷ್ಟೋ ವರ್ಷ ಆಗಿತ್ತು ಬಂದು, ಬಟ್ ಈ ಏರಿಯಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗೆ ಆಯಿತು. ಟ್ರಾವೆಲ್ ಜಾಸ್ತಿ ಮಾಡಿದ್ರು, ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹಾಗಾಗಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ? ಏನಿಲ್ಲ, ಅವ್ರನ್ನೇ ಎತ್ತಕೊಂಡು ಹೋಗೋ ಜೊತೆಲಷ್ಟೇ. ಸೊ ಅವ್ರ ಫ್ಯಾಮಿಲಿಲೂ ಅವರು ನಮ್ಮ ಜೊತೆನೇ ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರ ಮನೇಲೂ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಶೂಟಿಂಗ್ ಇದ್ದಾಗ ಶೂಟಿಂಗ್ ಶೆಡ್ಯೂಲ್ ಅದರಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ, ವರ್ಕೌಟ್ ಆ ಥರದ್ದು. ಸೊ KGF ಆದ ನಂತರ ಶೂಟಿಂಗ್ ಯಾವುದು ಬೇರೆ ಪ್ಲಾನಿಂಗ್ ಎಲ್ಲ ಇರ್ತಾರೆ, ಯಾವ ಥರ ಬ್ಯಾಲೆನ್ಸ್ ಆಗ್ತಾ ಇದೆ? ಮಿಸ್ ಮಾಡ್ಕೊತೀವಿ ಕ್ಯಾಮ್ರಾ ಎಲ್ಲ ಅಂದರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶೂಟಿಂಗಲ್ಲಿ ಎಷ್ಟು ಬ್ಯುಸಿ ಇದ್ದೀನೋ ಅದಕ್ಕಿಂತ ಜಾಸ್ತಿ ಬ್ಯುಸಿ ಇದ್ದೀನಿ. ಕೆಲಸ ಇದು ಬೇರೆ ಥರ ನಡೀತಾ ಇದೆ. ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ದೀನಿ ಅನ್ನೋದಂತೂ ಇಲ್ಲ. ಕೆಲಸ ಮಾಡಿ ಫ್ರೀ ಇದ್ದರೆ ಮನೇಲಿ ಇರ್ತೀನಿ ಅಷ್ಟೇ, ಅಂದರೆ ಫ್ಯಾಮಿಲಿ ಜೊತೆ ಇರ್ತೀನಿ.